ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ಏನೇನೂ ಬಲ್ಲವಳಲ್ಲ, ಯಾವ ವಿದ್ಯೆಯನ್ನು ಅಷ್ಟೊಂದು ಕಲಿತವಳಲ್ಲ. ಆದರೆ ಅಂತರಾಳದಿಂದ ಒಂದು ನಿವೇದನೆ ಇದೆ ನಂದು. ನಮ್ಮ ಮನೆಯ ಆರಾಧ್ಯ ದೇವರು ಶ್ರೀ ಗೌರೀಶಂಕರನ್ನ ಸ್ಮರಿಸುತ್ತಾ ತಂದೆಯವರ ಮುಖಾರವಿಂದ ನೆನಪಿಸಿಕೊಂಡು ಮಾತೋಶ್ರೀಯವರಿಗೆ ನಮಸ್ಕರಿಸಿ ಆಶೀರ್ವಾದ ಬೇಡುತ್ತಾ ನಿಮ್ಮೊಡನೆ ನನ್ನ ಮನದಾಳದ ಮಾತುಗಳನ್ನು ಹಂಚಿಕೊಳ್ತಾ ಇದ್ದೇನೆ. ಕವಿಯತ್ರಿ ನನಗೆ ಇಲ್ಲಿ ಬರೆದರು, ಆದರೆ ಕವಿಯತ್ರಿ ಈ ಶಬ್ದವೇ ಭಾರವಾಗಿದೆ. ಈ ಶಬ್ದಕ್ಕೆ ನಾ ಭಾಜನಳೇ ಅಲ್ಲ. ಏಕೆಂದರೆ ಈ ಶರದಿಯೊಳಗಿನ ಒಂದೇ ಒಂದು ಬಿಂದುವಿನೊಳಗಿನ ಬಿಂದುವನ್ನು ಸಹ ಎತ್ತಿಕೊಂಡವಳಲ್ಲ ನಾನು. ಸಾಮಾಜಿಕ ಜಾಲತಾಣದಿಂದ ಪ್ರೇರಿತಳಾಗಿ ಏನೋ ಒಂದನ್ನು ಗೀಚುವ ಮನಸ್ಸಾಯಿತು. ನನ್ನ ಮಾವ ಶಮ್ನಾ ಕಿಬ್ಬಳ್ಳಿ ಇವರ ಚುಟುಕುಗಳನ್ನು ಓದಿ ಖುಷಿಯಿಂದ ನಾನೇಕೆ ಪ್ರಯತ್ನಿಸಬಾರದು ಎಂಬ ಆಲೋಚನೆ ಬಂತು. ಅವರ ಚುಟುಕುಗಳಿಗೆ ಪ್ರತಿಕ್ರಿಯೆ ಮಾಡಿ ಅದುವೇ ನಾಂದಿ ಆಯಿತು ನನಗೆ ರಚನೆ ಮಾಡಲು. ಏನು ಒಂದೆರಡು ಭಜನೆ ರಚಿಸಿ ತಾಯಿಯವರಿಗೆ ಓದಿ ಕೇಳಿಸಿದೆ. ಮಾರ್ಧವತೆಯ ಆ ನೋಟ, ಆನಂದ ಭಾಷ್ವ, ನನ್ನನ್ನು ಪುಳಕಿತಗೊಳಿಸಿದ ಆ ಭಾವ ಇನ್ನಷ್ಟು ರಚನೆಗೆ ನನಗೆ ಸ್ಫೂರ್ತಿಯಾಗಿದೆ. ನನ್ನ ಅಂತರಾಳದ ಭಕ್ತಿ ಭಾವಗಳ ಅಕ್ಷರ ರೂಪವೇ ಈ ಪುಟಾಣಿ ಹೊತ್ತಗೆ. ಭಕ್ತಿಬಿಂಬ ಹಾಡುಗಳ ಸಂಗ್ರಹ ಮೂಡಿ ಬರುವಲ್ಲಿ ಹಲವರ ಸಹಕಾರ ಹಾಗೂ ಪರಿಶ್ರಮವಿದೆ. ನನ್ನ ಯಜಮಾನರು, ಮಗ, ಸೊಸೆ ಮತ್ತು ಮಗಳು ಇವರ ಪ್ರೋತ್ಸಾಹ, ಕೆಲಸದ ನಡುವೆ ರಚನೆಯ ತುಣುಕು ನೆನಪಾಗಿ ಅದನ್ನು ಬರೆಯಲು ಗಳಿಗೆಗೊಮ್ಮೆ ವಿರಾಮ ತೆಗೆದುಕೊಂಡರೂ ಸಹಿಸಿಕೊಂಡ ಮನೆಯವರ ಸಹಕಾರ, ತವರು ಮನೆಯವರ ಆದರದ ನುಡಿ, ಬಂಧು ಬಾಂಧವರ ಪ್ರೀತಿಯ ಪ್ರೋತ್ಸಾಹ, ಪರಿಚಯದವರ ಮೆಚ್ಚುಗೆಯ ನುಡಿ ಹಾಗೂ ನಾನು ರಚಿಸಿದ ಕೆಲ ಹಾಡುಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ ಸ್ನೇಹಿತೆಯರ ಉತ್ತೇಜನ ಇವೆಲ್ಲವೂ ನನಗೆ ಮೆಚ್ಚುವಂತ ಮತ್ತು ಸಂತೋಷದ ಸಂಗತಿಯಾಗಿದೆ. ಅದರಲ್ಲೂ ವಿಶೇಷವಾಗಿ ತಪ್ಪುಗಳನ್ನು ತಿದ್ದಿ ಪ್ರೀತಿ ಆದರಗಳಿಂದ ಪ್ರೋತ್ಸಾಹಿಸಿ ಸಹಕರಿಸಿದ ನನ್ನ ಮಗಳು ಅನುಷಾ ಹೆಗಡೆ ಮತ್ತು ಈ ಕೃತಿಗೆ ಮುನ್ನುಡಿ ಬರೆದುಕೊಟ್ಟ ನನ್ನ ಅಣ್ಣ ಡಾಕ್ಟರ್ ವೆಂಕಟರಮಣ ಹೆಗಡೆ ದೇವಣಗದ್ದೆ ಇವರ ಸಹಕಾರ ಶ್ಲಾಘನೀಯ ಹಾಗೂ ಪುನಃ ಪುನಃ ನೆನೆಯುವಂಥದ್ದು. ಹೆಣ್ಣಿನ ಜನ್ಮಕ್ಕೆ ಅಣ್ಣ ತಮ್ಮರು ಬೇಕು, ಬೆನ್ನ ತಟ್ಟುವರು ಸಭೆಯೊಳಗೆ, ಸಾವಿರ ಹೊನ್ನ ಕಟ್ಟುವರು ಉಡಿಯೊಳಗೆ ಎಂಬ ಮಾತಿನಂತೆ ಅಣ್ಣ ತಮ್ಮಂದಿರ ಸಹಕಾರವನ್ನು ಎಂದೆಂದೂ ಮರೆಯಲಾರೆ ನಾನು. ಆರೈಕೆಯ ಮಾತುಗಳನ್ನು ಹಿತನುಡಿಯನ್ನು ಬರೆದುಕೊಟ್ಟ ವಿದ್ವಾನ್ ವಿಶ್ವನಾಥ್ ಭಟ್ರು ನೀರ್ಗಾನ್ ಹಾಗೂ ನನ್ನ ಭಾವನವರಾದ ಶ್ರೀ ಲೋಕೇಶ್ವರ ರಾಮಚಂದ್ರ ಹೆಗಡೆ ಸರ್ಕುಳಿ ಇವರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. ತ್ವರಿತಗತಿಯಲ್ಲಿ ಸಕಾಲಕ್ಕೆ ಅಂದವಾಗಿ ಭಕ್ತಿಬಿಂಬವನ್ನು ಮುದ್ರಿಸಿಕೊಟ್ಟ ವಿಘ್ನೇಶ್ ಗ್ರಾಫಿಕ್ಸ್ ಮೈಸೂರು ಇವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ಪ್ರಸ್ತುತ ಹಾಡುಗಳ ಸಂಗ್ರಹ ಮೂಡಿ ಬರುವಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸವಿನಯ ನಮನಗಳು. ಈ ಕೃತಿಯನ್ನು ಓದಿ ಹಾಡಿ ಭಕ್ತಿ ಸಮರ್ಪಣೆ ಮಾಡಿ ಏನಾದರೂ ತಪ್ಪುಗಳಿದ್ದಲ್ಲಿ ಒಪ್ಪುಗಳಿದ್ದಲ್ಲಿ ನನ್ನನ್ನು ಮನ್ನಿಸಿ ಪ್ರೋತ್ಸಾಹಿಸ್ತೀರಿ ಎಂದು ನಂಬಿದ್ದೇನೆ. ಇನ್ನೂ ಹೆಚ್ಚಿನ ಕೃತಿ ರಚನೆಗೆ ಪ್ರೇರಣೆಯಾಗುವಂತೆ ಸಹಕಾರವಿರಲಿ ಎಂದು ಆಶಿಸುತ್ತೇನೆ. ನಮಸ್ಕಾರ. ತಮ್ಮ ಅಂತರಾಳದ ನಿವೇದನೆಯನ್ನು ತೋಡಿಕೊಂಡಂತಹ ಭಕ್ತಿಬಿಂಬದ ಕೃತಿಕಾರರು ಶ್ರೀಮತಿ ಪ್ರೇಮಾ ಹೆಗಡೆ ಸರಕುಳಿ ಇವರಿಗೆ ಧನ್ಯವಾದಗಳು. ಶಂಕರಜ್ಜ ಕಿಬ್ಬಳ್ಳಿ ಅಧ್ಯಕ್ಷರಾದಂತಹ ವಿದ್ವಾನ್ ವಿಶ್ವನಾಥ್ ಭಟ್ ಇವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಭವಾನಿ ಶಂಕರವು ಒಂದೇ ಶ್ರದ್ಧಾ ವಿಶ್ವಾಸರೂಪಿಣೌ ಯಾಭ್ಯಾಂ ವಿನಾ ನ ಸಿದ್ಧ್ಯಂತಿ ನ ಪಶ್ಯಂತಿ
ಸಿದ್ಧಾಹ ಸ್ವಾಂತಸ್ಥಮೀಶ್ವರಂ. ಮನೆಯ ಅಂಗಳದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಈ ಭಕ್ತಿಬಿಂಬ ಅನ್ನುವ ಕೃತಿಯ ಉದ್ಘಾಟನೆ ಈ ಮನೆಗೆ ಮಂಗಳವನ್ನುಂಟು ಮಾಡಲಿ ಅಂತ ಭಗವಂತನಲ್ಲಿ ಮೊದಲು ಪ್ರಾರ್ಥಿಸಿದ್ದೇನೆ. ನಾನು ಕೃತಿ ಚಿಕ್ಕದು ಅಂತ ಹೇಳ್ತಾ ಇದ್ರು, ಆದರೆ ಪ್ರತಿಭೆ ಚಿಕ್ಕದಲ್ಲ, ದೊಡ್ಡದು. ನಮ್ಮ ಸುಬ್ಬರಾಯ ಹೆಗಡೆಯವರು ಕೃತಿಯ ಬಗ್ಗೆ ಒಂದು 4 ಸಾಲನ್ನು ಓದಿದಾಗ ಆಗಲೇ ನನಗೆ ಗೊತ್ತಾಯಿತು. ಅಲ್ಲಿವರೆಗೆ ನಾನು ಕೃತಿಯನ್ನೇ ಓದಲಿಲ್ಲ, ಸಿಕ್ಕಲಿಲ್ಲ ನನಗೆ ಆ ಕೃತಿ. ಆಗ ನನಗನಿಸಿತು ಈ ಕೃತಿ ಚಿಕ್ಕದಾದರೂ ಚೊಕ್ಕದಾಗಿ ದೊಡ್ಡದಾಗಿ ಇದೆ. ವಿಶೇಷವಾಗಿ ಹೇಳುವುದಾದರೆ ಕೃತಿ ಚಿಕ್ಕದಾದರೂ ಬಿಡುಗಡೆ ಸಮಾರಂಭ ಅತ್ಯಂತ ಅದ್ಭುತವಾಗಿ ಆಗ್ತಾ ಇದೆ. ಯಾಕೆಂದರೆ ಇಂಥ ದಿಗ್ಗಜರು ಈ ಕಡೆ ಹೆಮ್ಮೆ ಅನ್ನಿಸ್ತದೆ. ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದೇವೆ ಅಂದರೆ ಚಿಕ್ಕದಾದ ಕೃತಿಯಾದರೂ ಅದ್ಭುತವಾದ ಬಿಡುಗಡೆಯನ್ನು ಸಮರ್ಪಣೆಯನ್ನು ಕಾಣ್ತಾ ಇದೆ. ಆ ದೃಷ್ಟಿಯಲ್ಲಿ ನೀವು ಭಾಗ್ಯವಂತರು ಅಂತ ನಾನು ಅಂದ್ಕೊಳ್ತೇನೆ, ಈ ಕುಟುಂಬದ ಎಲ್ಲರೂ ಸಹ. ಮಾನ್ಯ ಅಶೋಕ್ ಹಾಸ್ಯಗಾರರು ಒಂದು ಮಾತನ್ನು ಹೇಳಿದರು. ಭಾರತೀಯ ಪರಂಪರೆಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಈ ವೇದ ಕಾಲದಿಂದ ಸಾಹಿತ್ಯ ಸಂಗೀತ ಅನ್ನೋದು ನಮ್ಮ ನರನಾಡಿಯಲ್ಲಿ ಹರಿತಾ ಇದೆ ಅಂತ. 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಯಾಕೆಂದರೆ ನಮ್ಮೆಲ್ಲ ಭಾರತೀಯ ಪರಂಪರೆಯ ಸನಾತನ ವೈದಿಕ ಪರಂಪರೆಯ ಮಕ್ಕಳಲ್ಲಿ ಮೈಯಲ್ಲಿ 2 ಸ್ರೋತ ಹರಿತಾ ಇದೆಯಂತೆ. ಒಂದು ಸಂಗೀತ, ಇನ್ನೊಂದು ಸಾಹಿತ್ಯ. ಸಂಗೀತಂಚಾಪಿ ಸಾಹಿತ್ಯಂ ಸರಸ್ವತ್ಯಾ ಸ್ತನದ್ವಯಂ. ನಾವು ಅದರಿಂದಲೇ ಆ ಸ್ರೋತವನ್ನು ಹೀರಿಯೇ ಬೆಳೆದು ದೊಡ್ಡಾದವರು. ವೇದ ಅಂದರೆ ಸಾಹಿತ್ಯ, ನಾದ ಅಂದರೆ ಸಂಗೀತ. ಹಾಗಾಗಿ ಇಂಥ ವೇದನಾದಗಳನ್ನು ಮೈಗೂಡಿಸಿಕೊಂಡಂತಹ ನಾವು ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ರೀತಿಯಾದ ಪ್ರಭಾವಕ್ಕೆ, ಸಂಗೀತಕ್ಕೋ ಸಾಹಿತ್ಯಕ್ಕೋ ಒಳಗಾಗಿರ್ತೇವೆ. ಸಾಹಿತ್ಯದ ಮೌಲ್ಯವೇ ಅದು. ಕವಿಗಳು ಇದನ್ನೇ ಎತ್ತಿ ಎತ್ತಿ ಹೇಳ್ತಾರೆ. ಶರಮಂಚೆಯಲ್ಲಿ ಮಲಗಿರುವಂತಹ ಭೀಷ್ಮಾಚಾರ್ಯ, ಆ ಭೀಷ್ಮಾಚಾರ್ಯನಲ್ಲಿ ಹೋಗಿ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಈ ಲೋಕದಲ್ಲಿ ಅನೇಕ ಧರ್ಮಗಳಿದೆ, ಆ ಧರ್ಮಗಳಲ್ಲಿ ಭವತಃ ಪರಮೋ ಗೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋ ಮತಃ. ಎಲ್ಲಕ್ಕಿಂತ ದೊಡ್ಡದಾದಂತಹ ಸುಲಭವಾದ ಶ್ರೇಷ್ಠವಾದ ಧರ್ಮ ಇದ್ರೆ ಅದು ಯಾವುದು ಅಂತ ಭೀಷ್ಮಾಚಾರ್ಯನಲ್ಲಿ ಕೇಳ್ತಾನೆ. ಯಾರು? ಧರ್ಮರಾಜ. ಆ ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಉತ್ತರ ಕೊಡ್ತಾನೆ, ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ನರಸ್ಸದ. ಅತ್ಯಂತ ಭಕ್ತಿಯಿಂದ ಯಾವ ವ್ಯಕ್ತಿಯು ಪರಮಾತ್ಮನನ್ನು ಹಾಡಿ ಹೊಗಳುತ್ತಾನೋ, ಭಜನೆ ಮಾಡುತ್ತಾನೋ, ಅಂತಹ ಒಂದು ಧರ್ಮ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠ ಅಂತ. ಆ ಶ್ರೋತವನ್ನು ಹಿಡಿದುಕೊಂಡೇ ಹಾಡುಗಳು ಬಂತು, ಸ್ತೋತ್ರಗಳು ಬಂತು, ಭಜನೆಗಳು ಬಂತು. ನಾವೆಲ್ಲ ಭಕ್ತಿ ಬಿಂಬದ ಮುಖಾಂತರವಾಗಿಯೋ ಸಾಹಿತ್ಯ ಸ್ತೋತ್ರಗಳ ಮುಖಾಂತರವಾಗಿಯೋ ಸ್ತೋತ್ರವನ್ನು ಮಾಡ್ತೇವಲ್ಲ, ಆ ಎಲ್ಲ ಸ್ತೋತ್ರಗಳಿಗೆ ಆಧಾರಭೂತವಾದದ್ದು ಅದೊಂದು ಗುಪ್ತವಾದ ಸುಪ್ತವಾದ ಧರ್ಮಾಚರಣೆ. ಇದನ್ನು ನೆನಪಿಟ್ಕೊಳ್ಬೇಕು. ಹಾಗಾಗಿ ಮಾತೆಯರು ಬಾಯಿ ತುಂಬ ಹಾಡ್ತೀರಿ, ಅದರಲ್ಲಿ ಒಂದು ಧರ್ಮಾಚರಣೆ ಇದೆ, ಅದರಲ್ಲಿ ಒಂದು ಭಾವ ಇದೆ, ಅದರಲ್ಲಿ ಭಕ್ತಿಯ ಜಾಗೃತಿ ಇದೆ, ಭಗವಂತನ ಸಂಬಂಧ ಇದೆ. ಅಲ್ಲಿಂದ ಪ್ರಾರಂಭವಾದದ್ದು ಆ ಹಾಡು ಅನ್ನುವುದು. ಅಂತಹ ಹಾಡನ್ನು ಹಾಡಿದ ಅನೇಕ ಗಾಯಕಿಯರಿದ್ದಾರೆ, ಕವಯತ್ರಿಗಳಿದ್ದಾರೆ, ಕಥೆಗಾರ್ತಿಯರಿದ್ದಾರೆ. ಅವರೆಲ್ಲರೂ ಸಹ ಭಕ್ತಿಯಿಂದ ಭಗವಂತನ ಬಾಂಧವ್ಯವನ್ನು ಬೆಳೆಸಿಕೊಂಡವರು ಅನ್ನುವುದು ತಾತ್ವಿಕವಾದ ಸತ್ಯ. ಜೀವನ ಅನ್ನುವುದು ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅಕ್ಷರಗಳನ್ನು ತುಂಬಿ, ಕ್ಷರಗಳನ್ನು ತುಂಬಬೇಡಿ. ಸಾಯುವವರೆಗೆ ನಾವು ಬದುಕಿ ಹೀಗೆ ಉದ್ದಕ್ಕೆ ಜೀವನ ನಡೆಸ್ತೇವಲ್ಲ, ಕೊನೆಗೊಂದು ದಿವಸ ಆ ಪುಸ್ತಕವನ್ನು ತೆಗೆದು ನೋಡಿದರೆ ಪಾಪದ ಪುಟ 300-400 ಆಗಿರ್ತದೆ, ಪುಣ್ಯದ ಪುಟ 1-2 ಪ್ಯಾರ ಆಗಿರ್ತದೆ. ಹಾಗಾಗಿ ಅದು ಜೀವನದ ಸಾರ್ಥಕತೆ ಅಲ್ಲ. ಜೀವನದ ಸಾರ್ಥಕತೆ ಅಂದರೆ ಏನು ಅಂತ ಕೇಳಿದರೆ, ಜೀವನ ಅನ್ನುವ ಪುಸ್ತಕದಲ್ಲಿ ಪುಣ್ಯ ಅನ್ನುವ ಅಕ್ಷರವನ್ನು, ಭಕ್ತಿ ಅನ್ನುವ ಅಕ್ಷರವನ್ನು, ಹಾಡು ಅನ್ನುವ ಅಕ್ಷರವನ್ನು, ಸ್ತೋತ್ರ ಅನ್ನುವ ಅಕ್ಷರವನ್ನು ತುಂಬಿ ಎಷ್ಟಾಗ್ತದೆಯೋ ಅಷ್ಟೇ ತುಂಬಿ. ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ, ಅದು ನಿಮ್ಮ ಜೀವನದ ಸಾರ್ಥಕತೆಗೆ ಕಾರಣವಾಗ್ತದೆ, ಜ್ಞಾನಿಗಳು ಹೇಳಿದ ಮಾತು. ಹಾಗಾಗಿ ಅದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಆ ಕೆಲಸವನ್ನು ಪ್ರೇಮ ಮಾಡಿದ್ದಾಳೆ. ಹಾಡು ಹಾಡುವವರಿಗೆ ನನ್ನ ಒಂದು ಕಿವಿ ಮಾತು, ಕವಯತ್ರಿ, ಇದು ನೆನಪಿಟ್ಕೊಳ್ಬೇಕು. ನೀವು ಸಹ ಎಲ್ಲ ಸಾಹಿತ್ಯ ಪಂಕ್ತಿಯಲ್ಲಿದ್ದೀರಿ. ಒಬ್ಬ ಸಾಹಿತ್ಯಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತಾನೆ ಅಂದರೆ, ಶ್ರೀಹರ್ಷ ಒಬ್ಬ ದೊಡ್ಡ ಕವಿ. ಆ ಕವಿ ಒಂದು ದಿವಸ ಈಗ ಕುಳಿತುಕೊಂಡು ಏನೋ ಬರೀತಾ ಇರುವಾಗ ಎದುರುಗಡೆಯಿಂದ ಒಬ್ಬ ಬಂದ ಪೃಚ್ಛಕ. ಶ್ರೀಹರ್ಷ ಕಿಂಕರೋಷಿ ಅಂತ ಕೇಳಿದ. ಶ್ರೀಹರ್ಷ, ಮಹಾಕವಿ, ನೀನು ಏನು ಮಾಡ್ತಾ ಇದ್ದೀವಿ? ಆಗ ಶ್ರೀಹರ್ಷ ಹೇಳ್ತಾನೆ, 2 ಷಕಾರದಿಂದ ನನ್ನನ್ನು ಪ್ರಶ್ನೆ ಮಾಡ್ತೀಯ ನೀನು? ಶ್ರೀಹರ್ಷ ಕಿಂಕರೋಷಿ 2 ಅಕ್ಷರ ಇದೆ, 2 ಷಕಾರ.
ಅಶೇಷ ಶೇಮುಷಿ ಮಾಷ ಮುಷ ಮಶ್ರಾಮಿ ಅಂತ ಉತ್ತರ ಕೊಟ್ಟನಂತೆ. ಎನ್ನೆದ್ರಿಗೆ 2 ಅಕ್ಷರ ಸಕಾರ ಹೇಳುತ್ತೆ ಅಂದ್ರೆ ನೀನು 4 ಅಕ್ಷರದಲ್ಲಿ ಉತ್ತರ ಕೊಡ್ತೀಯ ಅಂತ ಪ್ರತಿಭೆಯನ್ನು ಬೆಳೆಸ್ಕೊಂಡು ಉತ್ತರವನ್ನು ಕೊಟ್ಟಂತೆ. ಅರ್ಥ ಆಯ್ತಲ್ಲ? ಅದು ಒಬ್ಬ ಕವಿಗೆ ಇರಬೇಕಾದ ಮೌಲ್ಯ. ಒಬ್ಬ ಕವಿ ತನ್ನ ಕಾವ್ಯವನ್ನು ರಚನೆ ಮಾಡುವಾಗ ಎಲ್ಲ ಸಂಗತಿಗಳನ್ನು ನೆನಪಿಟ್ಟುಕೊಳ್ಬೇಕು. ಪ್ರಾಸ ಹೇಗೆ, ಅದರ ವ್ಯವಸ್ಥೆ ಹೇಗೆ, ಅವನು ಮುಂದುವರಿದು ಮಾತನಾಡ್ತಾನೆ. ಎಷ್ಟು ದೊಡ್ಡ ಕವಿ ಅಂದರೆ ನಾನು ಈ ಮಾತನ್ನೆಲ್ಲ ಒಪ್ಪೋದಿಲ್ಲ. ನಿಮ್ಮ ವಿಧೇಯತೆ ಅಂತ ತಿಳ್ಕೊಳ್ತೇನೆ. ನಾನು ಹೆಂಗೂ ಗೊತ್ತಿಲ್ಲ, ಓದಿದವಳಲ್ಲ, ನಾನು ಗೀಚಿದ್ದೇನೆ, ನಾನು ಗೀಚಿದ್ದು ಕಾವ್ಯ ಆಯಿತು, ಗ್ರಂಥ ಆಯಿತು. ಆಗಬಾರ್ದು. ಗೀಚಿದ್ದೆಲ್ಲ ಕಾವ್ಯ ಆಗಬಾರ್ದು, ಗೀಚಿದ್ದೆಲ್ಲ ಗ್ರಂಥ ಆಗೋದಿಲ್ಲ. ಆ ಕಾವ್ಯಗಳಿಗೆ, ಗ್ರಂಥಗಳಿಗೆ ಒಂದು ಮೌಲ್ಯ ಇದೆ. ಶ್ರೀಹರ್ಷ ತೋರಿಸ್ತಾನೆ. ನೀವು ನಿಮ್ಮ ವಿಧೇಯತನ ಅದರ ಅಧ್ಯಯನವನ್ನು ಇಟ್ಕೊಳ್ಳಿ. ನಾನು ಹೇಳೋದು ಈಗ ಅಧ್ಯಯನವನ್ನು ಇಟ್ಕೊಳ್ಳಿ. ಆ ಕವಿ ಹೇಳ್ತಾನೆ, ನಾನು ಬರೆದ ಕಾವ್ಯ ಯಾವುದೋ ಜನಸಾಮಾನ್ಯರಿಗೆ ಅರ್ಥ ಆಗಲಿಲ್ಲ ಅಂದರೆ ಅವನು ಉದಾಹರಣೆ ಕೊಡ್ತಾನೆ, ನೆನಪಿಟ್ಕೊಳ್ಬೇಕು. ಯಥಾಯೂನಸ್ತದ್ವತ್ ಪರಮ ರಮಣೀಯಾಪಿರಮಣಿ ಕುಮಾರಾಣಾಮಂತಃಕರಣ ಹರಣಂ ನ ಪ್ರಕುರುತೆ. ಮಾರ್ಗದಲ್ಲಿ ನಡೆಯುತ್ತಿರುವ ಪರಮ ಸುಂದರಿ ಬಾಲಕನನ್ನು ಆಕರ್ಷಿಸಲಿಲ್ಲ ಅಂತಾದರೆ ಈ ಹೆಣ್ಣಿಗೆ, ಇವಳಿಗೆ ಸೌಂದರ್ಯ ಇಲ್ಲ ಅಂತ ಅರ್ಥ ಅಲ್ಲ, ಅವನಿಗೆ ಪ್ರಾಯ ಬರಲಿಲ್ಲ ಅಂತ ಅರ್ಥ. ಪ್ರಾಯ ಬಂದರೆ ತನ್ನಿಂದಲೇ ಆಕರ್ಷಣೆ ಹೊಂದುತ್ತಾನೆ ಅವನು. ತನ್ನ ಕಾವ್ಯದ ಬಗ್ಗೆ ಅವನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ ಈ ಮಾತನ್ನ. ನನ್ನ ಕಾವ್ಯ ಸಾಮಾನ್ಯ ಜನಾರಾಧನ ಪರವಾಗಲಿಲ್ಲ ಅಂದ್ರೆ ಅವರಿನ್ನೂ ಸಾಮಾನ್ಯರು ಅಂತ ತಿಳ್ಕೊಳ್ಳಿ. ನೀವು ನಮ್ಮ ಕಾವ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬುದ್ಧಿಮಟ್ಟವನ್ನ ಏರಿಸ್ಕೊಳ್ಳಿ ಅಂತ. ಹಾಗಾಗಿ ಪ್ರೇಮ ಬರದ ಕಾವ್ಯ ಜನರಿಗೆ ಅರ್ಥ ಆಗಲಿಲ್ಲ ಅಂದ್ರೆ ನಿನ್ನ ಕಾವ್ಯದಲ್ಲಿ ಸತ್ವ ಇಲ್ಲ ಅಂತಲ್ಲ, ಓದುವರಿಗೆ ಬುದ್ಧಿ ಬೆಳೆಯಲಿಲ್ಲ ಅಂತ. ಒಬ್ಬ ಕವಿಗಿರಬೇಕಾದ ಮೌಲ್ಯ ಇದು. ಇದನ್ನು ನೆನಪಿಟ್ಕೊಳ್ಬೇಕು ನಾವೆಲ್ಲರೂ. ಹಾಗೆ ಹಾಡನ್ನು ಹಾಡುವಾಗ ಭಾಳ ಎಚ್ಚರಿಕೆಯಿಂದ, ನಾನು ಎಲ್ಲ ಮಾತೇರಲ್ಲಿ ಕೇಳ್ಕೊಡ್ತೇನೆ, ನೈವೇದ್ಯಕ್ಕೆ ತಂದಿಟ್ಕೊಳ್ಳೆ ಶುರು ಮಾಡ್ತೀನಿ. ಅದು ಶಿವಗೆ ಪಂಚಾಮೃತದ ಅಭಿಷೇಕವು, ಇಲ್ಲಿ ವಿಧಿ ನಿಷೇಧಗಳಿದೆ, ಎಚ್ಚರಿಕೆಯಿಂದ ಗಮನಿಸಿ. ದೇವರಿಗೆ ನೈವೇದ್ಯವನ್ನು ಮಾಡುವಾಗ ಘಂಟಾನಾದಂ ತಥಾವಾದ್ಯಂ ನಮಸ್ಕಾರಂ ಪ್ರದಕ್ಷಿಣಂ ಗಾಂಧರ್ವ ನೃತ್ಯ ಗೀತಂಚ ಶ್ರುತಿಪಾಠಂಚ ಭಾಷಣಂ ನೈವೇದ್ಯ ಕಾಲೇ ಯಃ ಕುರ್ಯಾತ್ ರೌರವಂ ನರಕಂ ವ್ರಜೇತ್. ನೈವೇದ್ಯ ಮಾಡುವಾಗ ಇಷ್ಟು ನೀವು ತಂದಿಟ್ಕೊಂಡು ಹಾಡು ಪ್ರಾರಂಭ ಮಾಡಿದರೆ ನರಕಕ್ಕೆ ಹೋಗ್ತೀರಿ ಅಂತ ಶಾಸ್ತ್ರ ಹೇಳ್ತದೆ. ನೈವೇದ್ಯ ತೆಗೆದ ಮೇಲೆ ಹೇಳಿ ಅಥವಾ ಇಡುವ ಮೊದಲು ಹೇಳಿ, ನೈವೇದ್ಯ ತಂದಿಟ್ಕೊಂಡೇ ಹಾಡು ಮಾಡ್ಬಿಟ್ಟ. ಅದು ತಿಳಿದುಕೊಳ್ಳಬೇಕಾದ ಸಂಗತಿ ಒಂದು. ಎರಡನೇದು ಮಾಧುರ್ಯಂ. ಹೇಳುವಾಗ ಮಾಧುರ್ಯ ಇರಬೇಕು. ಯಾವುದೋ ಒಂದು ಲಕ್ಷ್ಯದಲ್ಲಿ ನಾವು ಹಾಡನ್ನು ಹೇಳುವಾಗ ಭಗವಂತನ ಸ್ತುತಿ, ಧರ್ಮದ ಆಚರಣೆ. ಆ ಧರ್ಮದ ಆಚರಣೆ ಮಾಧುರ್ಯ. ಕವಿ ಹೇಳ್ತಾನೆ, ಪಾರಸ್ಕರ ಗೃಹ್ಯ ಸೂತ್ರ ಹೇಳ್ತದೆ, ಇಂತಹ ಸಾಹಿತಿಗಳು ಹೇಳ್ತಾರೆ, ಪ್ರಿಯಕರ ಪ್ರೇಯಸಿಯನ್ನು ಕರೆಯದಂತೆ ಇರಬೇಕಂತೆ. ಹೇಗೆ? ಸಿಂಹೇ ವ್ಯಾಘ್ರ ಉದಯಾಪ್ರದ ಅರ್ಪಿಸಿದಳ ಪುಷ್ಪಹಾರ. ಹೀಗೆ ಆ ಸ್ವರ, ಆ ಮಾಧುರ್ಯ ಇದಿರಬೇಕು. ಮಾಧುರ್ಯಂ. ಅಕ್ಷರ ವ್ಯಕ್ತಿ, ಅಕ್ಷರ ಅಭಿವ್ಯಕ್ತಿ ಸ್ಪಷ್ಟವಾಗಿರಬೇಕು. ನಾವೇನು ಹೇಳ್ತೇವೆ ಅನ್ನೋದು ನಮಗೂ ತಿಳಿಯಬೇಕು, ದೇವರಿಗೂ ತಿಳಿಯಬೇಕು. ದೇವರಿ ಅಂತ ಹೇಳಿದ್ರು ಮಾತಾಡ್ತೇನೆ ಮನಸ್ಸಿನ ಕಣ್ಣಾಗ ಹೇಳೋದಲ್ಲ. ಹಾಗಾಗಿ ಅಕ್ಷರ ವ್ಯಕ್ತಿ ಪದಚ್ಛೇದಸ್ತು. ಬಹಳ ಎಚ್ಚರಿಕೆಯ ವಿಷಯ ಇದು, ಪದಚ್ಛೇದ ಅನ್ನುವುದು. ಯಾಕೆಂದ್ರೆ ಶ್ರೀಚ ಮುಂಡೇಶ್ವರಿ ಅಂದ್ರೆ ಏನಾಯ್ತು ಅರ್ಥ? ಆದಿನಾರಾಯಣ ದುಷ್ಟ, ಆಮೇಲೆ ಶಿಕ್ಷಣಕ್ಕಾಗಿ ಅವತರಿಸಿದ ಧರೆಯೊಳಗೆ ಅಂತ ಹೇಳಿಬಿಟ್ರೆ ನಾರಾಯಣನ ತೆಗೆದುಕೊಂಡು ಹೋಗಿ ದುಷ್ಟರನ್ನ ಮಾಡಿ ಕಾವ್ಯವೂ ಹೋಯ್ತು, ಆ ಕವಿತ್ವದ ರಸ ಆಸ್ವಾದನೆಯೂ ಹೋಯ್ತು. ರಘುವಂಶಕ್ಕೆ ಮಲ್ಲಿನಾಥ ಒಂದು ಟೀಕಾ ಬರೆದ. ಆ ಮಲ್ಲಿನಾಥನ ವ್ಯಾಖ್ಯಾನದಿಂದ ರಘುವಂಶ ಅಷ್ಟು ಪ್ರಸಿದ್ಧಿಯನ್ನು ಹೊಡೆದು, ಸ್ವತಃ ಮಹಾಕವಿ ಮತ್ತು ಬೇರೆಯವರು ಪ್ರಸಿದ್ಧಿ ಮಾಡಬೇಕಾಗಲಿಲ್ಲ. ಆ ಮಲ್ಲಿನಾಥ ತನ್ನ ವ್ಯಾಖ್ಯಾನದಲ್ಲಿ ಹೇಳ್ತಾನೆ, ಒಂದು ಕಾವ್ಯ ಅದು ಯಶಸ್ಸನ್ನು ಕಾಣುವುದು, ಅದು ಸಾರಸರ್ವಸ್ವವಾಗಿ ಎದುರುಗಡೆ ನಿಲ್ಲುವಂತಹದ್ದು ಒಬ್ಬ ವ್ಯಾಖ್ಯಾನಕಾರರಿಂದ, ಒಬ್ಬ ಓದುಗನಿಂದ ಅಂತ ಹೇಳ್ತಾನೆ. ಸರಿಯಾಗಿ ಅರ್ಥವಿಸಿಕೊಂಡು ಅದನ್ನು ಮನಃಪೂರ್ವಕವಾಗಿ ಅಧ್ಯಯನ ಮಾಡಿದಾಗ, ಓದಿದಾಗ ಆ ಕಾವ್ಯದ ಮಹತ್ವ ಜನರಿಗೂ ತಿಳಿಯುತ್ತದೆ, ನಮಗೂ ಸ್ವಾನುಭವಕ್ಕೆ ಬರ್ತದೆ. ಕಾವ್ಯಂ ಯಶಸ್ಸೇ ಅರ್ಥಕೃತೆ ಶ್ವೇತರಕ್ಷತೆಯೇ. ಹೌದು, ಭಾವವಿದೆ. ಆಮೇಲೆ ಮುಂದೆ ಬರೆದು ಗಾಂತಾಧುಂಹಿತತೆಯ ಉಪದೇಶ ಯುಜೆ, ಅಲ್ಲಿವರೆಗೆ ಬರ್ತದೆ ಒಂದು ಕಾವ್ಯ. ಆ ಲಕ್ಷಣ ಹೇಳುವಾಗ ಇರಬೇಕು. ಪದಚ್ಛೇದಸ್ತು ಸಸ್ವರ, ಸಸ್ವರವಾಗಿರಬೇಕು. ಅಕ್ಷರಗಳ ವ್ಯತ್ಯಾಸಗಳು. ಅರ್ಪಿಸಿದಳ ಪುಷ್ಪಹಾರವ ಶರ್ಪ ಶಯನನ ಕೊರಳಿಗೆ, ಏನು ಹೇಳಿದಾಗಾಯ್ತು ನಾನು. ಅದು ಸ್ಪಷ್ಟವಾಗಿರಬೇಕು, ಅದು ಸ್ಪಷ್ಟ. ಆಮೇಲೆ ಮಾಧುರ್ಯಂ ಅಕ್ಷರ ವ್ಯಕ್ತಿ ಪದಚ್ಛೇದಸ್ತು ಸದ್ಧೈರ್ಯಂ ಲಯ ಸಮರ್ಥಂಚ. ಧೈರ್ಯ ಇರಬೇಕು.
ನಡುಗುವ ಧ್ವನಿಯಲ್ಲಿ ಹಾಡು ಹೇಳಬಾರ್ದು. ಹಾಗೆ ಧ್ವನಿ ನಡುಗ್ತದೆ ಅಂತ ಹಾಡು ಹೇಳುವ ಸಾಹಸಕ್ಕೆ ಹೋಗಬಾರ್ದು. ಅದು ಕೇಳುವವರಿಗೂ ರೋಚಕವಾಗುವುದಿಲ್ಲ, ಪೂರಕವಾಗುವುದಿಲ್ಲ. ಹಾಗಾಗಿ ಅದನ್ನು ನೆನಪಿಟ್ಕೊಳ್ಬೇಕು. ಆಮೇಲೆ ಆ ಅರ್ಥವನ್ನು ಪ್ರಜ್ಞೆಯಲ್ಲಿ ಇಟ್ಕೊಂಡು ಹೇಳಬೇಕು. ದೈತ್ಯ ದಾನುವ ಅಸುರ ದಾನವ ದೈತ್ಯರು ಓಡುವ ಪರಿ ಆನೆ ಗೋಮಯ ತಂದು ಮನೆಯ ಸಾಧಿಸಿದೆ. ಒಂದು ಹಾಡು ಕೇಳಿದೆ ನಾನು. ಏನಿದ್ರ ಅರ್ಥ ಅಂತ ನನಗೆ ಗೊತ್ತಾಗಲಿಲ್ಲ. ಅಸುರ ದಾನವ ದೈತ್ಯರು ಓಡಿ ಹೋಗುವ ಪರಿ ಆನೆ ಗೋಮಯ ತಂದು ಮನೆಯ ಸಾಧಿಸಿದೆ. ಏನು ಅರ್ಥ ಹೇಳಲಿಕ್ಕೆ ಸಾಧ್ಯ ಇದಕ್ಕೆ? ಆಮೇಲೆ ಗೊತ್ತಾಯ್ತು, ಅಸುರ ದಾನವ ದೈತ್ಯರು ಓಡಿ ಹೋಗುವ ಪರಿ ಆ ಗೋಮಯ ತಂದು ಮನೆಯ ಸಾರಿಸಿ. ತದ್ ಗೋಮಯೇನ ಭೂಮಿಂ ಪರಿಪ್ಯ ಅನ್ನುವುದರ ಬಗ್ಗೆ ಬಂದಿದ್ದು. ತದ್ ಗೋಮಯೇನ ಅದು ಆ ಗೋಮಯದಿಂದ, ಅದು ಆನೆ ಗೋಮಯದಿಂದ ಅಂತ ಆಗ್ಬಿಟ್ರೆ ಏನು ನಾವು ಸಾಧನೆ ಮಾಡ್ದಂಗಾಯ್ತು ಅಥವಾ ಏನದರ ಅರ್ಥ ತಿಳ್ಕೊಂಡಂಗಾಯ್ತು. ಲಯ ಸಮರ್ಥಂಚ, ಲಯಬದ್ಧವಾಗಿ ಹಾಡನ್ನು ಹೇಳಿದಾಗ ಇದು ಭೀಷ್ಮಾಚಾರ್ಯ ಹೇಳಿದ ಭಗವಂತನ ಬಾಂಧವ್ಯಕ್ಕೆ ಕಾರಣವಾದ ಹಾಡಾಗ್ತದೆ. ಕೋ ಧರ್ಮ ಸರ್ವಧರ್ಮಾಣಾಂ ಭವತಃ ಪರಮೋ ಮತಃ ಏಷಮೇ ಸರ್ವಧರ್ಮ ಯಸ್ತವೈಹಿ, ಯಾರು ನಿನ್ನನ್ನ ಭಕ್ತ್ಯ ಪುಂಡರೀಕಾಕ್ಷಂ ನರೈಹಿ ಅರ್ಚ ಸ್ತವನ್ನರಹ, ಅಂದರೆ ಆ ನರನಾದವನು ಈ ಭಾವಗಳನ್ನು ಇಟ್ಕೊಂಡು ಜದ್ಭಕ್ತ್ಯ ಪುಂಡರೀಕಾಕ್ಷಂ, ಭಕ್ತಿಯಿಂದ ಪುಂಡರೀಕಾಕ್ಷನನ್ನು ಸ್ತೋತ್ರ ಮಾಡಿದರೆ ಅವನು ಈ ಎಲ್ಲ ರೀತಿಯಾದ ಭಜನೆ ಹಾಡುಗಳನ್ನು ಹೇಳಿದ್ದಕ್ಕೆ ಸಾರ್ಥಕ್ಯವನ್ನು ಪಡೆಯುತ್ತಾನೆ ಅನ್ನುವುದು ಕಾವ್ಯದ ಮಹತ್ವ, ಕವಿಯ ಮಹತ್ವ, ಕಾವ್ಯವನ್ನು ಓದುವ ನಮ್ಮೆಲ್ಲರ ಕರ್ತವ್ಯ. ಅಂತಹ ಕರ್ತವ್ಯವಾದಂತಹ ಭಾರತೀಯ ಪರಂಪರೆಯ ಎರಡು ಸ್ರೋತಗಳು, ಒಂದು ಸಾಹಿತ್ಯ, ಇನ್ನೊಂದು ಸಂಗೀತ, ಒಂದು ನಾದ, ಇನ್ನೊಂದು ವೇದ. ಇದೆರಡೂ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿರಲಿ. ರಕ್ಷಿಸೈ ಕಾರುಣ್ಯ ಸಿಂಧುವೆ, ರಕ್ಷಿಸೈ ನಿಜ ಭಕ್ತ ಬಂಧುವೆ, ರಕ್ಷಿಸೈವರ ಮೋಕ್ಷದಾಯಕ ಸ್ವಪ್ರಕಾಶಕನೇ. ರಾಮ 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 ಎನ್ನುತ್ತ ನಾಮ ಕೀರ್ತನೆ ಗೈವ ಭಕ್ತರಿಗೀವ ಮುಕ್ತಿಯನು. ಇದು ನಮ್ಮ ಸೌಂದರ್ಯ, ಇದು ನಮ್ಮ ಸಾಹಿತ್ಯ, ಇದು ನಮ್ಮ ಗಾಯನ, ಇದು ನಮ್ಮ ನಾದ, ಇದು ನಮ್ಮ ವೇದ. ಇಂತಹ ವೇದ ನಾದಗಳ ಪ್ರತಿಬಿಂಬ ಈ ಮನೆಯಲ್ಲಿ ಮತ್ತೆ ಹುಟ್ಟಲಿ, ಬೆಳೆಯಲಿ. ಬಿಂಬದಿಂದ ಪ್ರತಿಬಿಂಬಗಳೆಲ್ಲ ಜಾಗೃತವಾಗಿ ತಮ್ಮ ತಮ್ಮ ಕಾರ್ಯವನ್ನು ಪೂರೈಸಿಕೊಂಡು ಕಾರ್ಯದ ಮಧ್ಯದಲ್ಲಿ ಇಂತಹ ಒಂದು ಪ್ರತಿಬಿಂಬದ ಹುಟ್ಟುವಿಕೆಗೆ ಹುಟ್ಟಿ ಚಿಕ್ಕದಾಗಿ ದೊಡ್ಡದಾದಾಗ ತೊಟ್ಟಿಲಲ್ಲಿಟ್ಟು ತೂಗಿ ಬೆಳೆಸಲಿಕ್ಕೋ ಬೆಳಗಲಿಕ್ಕೋ ಈ ಮನೆಯ ಅಂಗಳ ಕಾರಣವಾಗಲಿ ಅಂತ ಹೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಉಪನ್ಯಾಸಕರೆಂದಲೋ ವಚನಕಾರರೆಂದಲೋ ಮಾತುಗಾರರೆಂದಲೋ ನನ್ನ ನೆಚ್ಚಿನ ಉಪನ್ಯಾಸಕರು ಅಂತಲೇ ಹೇಳ್ತೇನೆ. ವಿಶ್ವನಾಥ್ ಭಟ್ರು ಅಧ್ಯಕ್ಷೀಯ ಮಾತುಗಳನ್ನು ಆಡಿದ್ದಾರೆ. ಕೃತಿಯನ್ನ ರಚಿಸುವಲ್ಲಿ ಎಷ್ಟು ಪ್ರಜ್ಞೆ ಮುಖ್ಯವೋ ಹಾಗೆ ಅದನ್ನ ಹೇಳುವಲ್ಲಿ ಬಳಸುವಲ್ಲಿ ಕೂಡ ಅಷ್ಟೇ ಪ್ರಜ್ಞೆ ಮುಖ್ಯ ಎಂಬುದನ್ನ ಸ್ಪಷ್ಟವಾಗಿ ಹೇಳಿ ಹರಸಿದ ಅಧ್ಯಕ್ಷರಾದಂತಹ ಪುಸ್ತಕವನ್ನು ಬಿಡುಗಡೆ ಮಾಡಿದಂತಹ ವಿದ್ವಾನ್ ವಿಶ್ವನಾಥ್ ಭಟ್ ನೀರ್ಗಾನಿಯವರಿಗೆ ತುಂಬ ಹೃದಯದ ಧನ್ಯವಾದಗಳು. ಯಾರಾದ್ರೂ ಅನಿಸಿಕೆ ಹೇಳುವವರಿದ್ರೆ ದೊಡ್ಡಪ್ಪ. ಕಾರ್ಯಕ್ರಮದ ಕೊನೆಯಲ್ಲಿ ವಂದನಾರ್ಪಣೆಯನ್ನ ಮಾಡಬೇಕಾಗಿ ನಮ್ಮ ತಂದೆಯವರಾದ ಶ್ರೀ ಮಂಜುನಾಥ ರಾಮಚಂದ್ರ ಹೆಗಡೆ ಸರಕುಳಿಯವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈಗ ಕೊನೆಯದಾಗಿ ವಂದನಾರ್ಪಣಾ ಕಾರ್ಯಕ್ರಮ. ಈ ವಂದನಾರ್ಪಣಾ ಕಾರ್ಯಕ್ರಮದ ಪೂರ್ವದಲ್ಲಿ ನಾವು ಆಮಂತ್ರಿಸಿದಂತಹ ಅಧ್ಯಕ್ಷರು, ಅತಿಥಿಗಳು ಇವರಿಗೆ ನಮ್ಮ ವತಿಯಿಂದ ಒಂದು ಚಿಕ್ಕದಾದ ಗೌರವ ಸಮರ್ಪಣೆ ಇದೆ. ವಂದನಾರ್ಪಣೆಯನ್ನು ಹೆಸರು ಮಾಡ್ತಾರೆ, ಗೌರವ ಸಮರ್ಪಣೆ ನಾನು ಮಾಡ್ತೇನೆ. ಹಾಗೆ ಇಬ್ಬರಲ್ಲೂ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ.
ಗೌರವ ಸಮರ್ಪಣೆ ಮಾಡಿ ಆಮೇಲೆ ವಂದನಾರ್ಪಣೆಯನ್ನು ಸಹ ಇದರ ಜೊತೆಯಲ್ಲಿ ಸಲ್ಲಿಸ್ತಾ ಇದ್ದೇವೆ. ಮೊದಲನೇದಾಗಿ ಗೌರವ ಸಮರ್ಪಣೆಯನ್ನು ವಿದ್ವಾನ್ ವಿಶ್ವನಾಥ್ ಭಟ್ರವರಿಗೆ ಶ್ರೀ ಮಂಜುನಾಥ್ ಹೆಗಡೆಯವರು ಮಾಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಅಧ್ಯಕ್ಷರಾಗಿ ಅತ್ಯುತ್ತಮವಾದಂಥ ನುಡಿಮುತ್ತುಗಳನ್ನು ಆಡಿದಂಥ ವಿದ್ವಾನ್ ವಿಶ್ವನಾಥ್ ಭಟ್ರವರಿಗೆ ಧನ್ಯವಾದಗಳು. ಶ್ರೀ ಸುಬ್ರಾಯ ಮತ್ತಿಹಳ್ಳಿ ಹಿರಿಯ ಸಾಹಿತಿಗಳು, ಅವರಿಗೂ ಸಹ ಒಂದು ಗೌರವ ಸಮರ್ಪಣೆ. ಶ್ರೀ ಅಶೋಕ್ ಹಾಸ್ಯಗಾರ್ ಹಿರಿಯ ಪತ್ರಕರ್ತರು, ಅವರಿಗೂ ಸಹ ಗೌರವ ಸಮರ್ಪಣೆಯನ್ನು ಮಾಡಬೇಕು ಕೇಳ್ಕೊಳ್ತೇನೆ. ಶ್ರೀ ವಿದ್ವಾನ್ ಶ್ರೀ ಸುಬ್ರಾಯ ಭಟ್ ಓಡಮನೆಯವರಿಗೂ ಸಹ ಓಡಮನೆ ಶ್ರೀ ಸುಬ್ರಾಯ ಭಟ್ರವರಿಗೆ ಗೌರವ ಸಮರ್ಪಣೆ. ಹಾಗೂ ಶ್ರೀ ವೆಂಕಟರಮಣ ಹೆಗಡೆ, ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರಿಗೂ ಸಹ ಒಂದು ಗೌರವ ಸಮರ್ಪಣೆಯನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ದಯವಿಟ್ಟು ಶ್ರೀ ಶಂಕರ ಹೆಗಡೆಯವರು ಬೇಗ ಬರಬೇಕು. ಇಂದಿನ ಈ ಕೃತಿಯ ಬಿಡುಗಡೆ ಮಾಡಿದಂಥ ಎಲ್ಲರಿಗೂ ಧನ್ಯವಾದ. ಜೊತೆಯಲ್ಲಿ ಕೃತಿಯನ್ನು ರಚಿಸಿದಂಥ ಪ್ರೇಮಾ ಹೆಗಡೆ ಮತ್ತು ಶ್ರೀ ಮಂಜುನಾಥ್ ಹೆಗಡೆಯವರಿಗೆ ಅವರ ಮಗ ಮತ್ತು ಸೊಸೆ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ದಯವಿಟ್ಟು ಇವರು ವೇದಿಕೆ ಬರಬೇಕು. ಮೊಮ್ಮಗಳ ಜೊತೆಯಲ್ಲಿ ಇವರಿಗೆ ಒಂದು ಗೌರವ ಸಮರ್ಪಣೆ. ಈ ತನಕ ಈ ಸಭೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದ ಕಾಣಿಸ್ಕೊಟ್ಟಿದ್ದೀರಿ. ಇಲ್ಲಿ ವಿಶ್ವನಾಥ್ ಭಟ್ರು ಸಾಹಿತ್ಯದ ಬಗ್ಗೆ ಹೇಳುವಾಗ ಒಂದು ಮಾತು ನಾನು ಶಾಲೆಯಲ್ಲಿ ಹೇಳ್ಕೊಡುವಾಗ ಬರುವಂಥ ಒಂದು ಸನ್ನಿವೇಶ ನೆನಪಾಯಿತು. ಈ ಸಾಹಿತ್ಯ ಎಷ್ಟು ವಿಚಿತ್ರವಾಗಿ ಬರೆಯುವಾಗ ಏನಾದರೂ ವ್ಯತ್ಯಾಸ ಆದರೆ ಏನಾಗ್ತದೆ ಅನ್ನೋದಕ್ಕೆ ನನ್ನ ಅನುಭವಕ್ಕೂ ಬಂದಿದೆ. ನಾನು ಶಾಲೆಯಲ್ಲಿ ಹೇಳ್ಕೊಡುವಾಗ ಗಜಾನನ್ ಕಿರಾಣಿ ಸ್ಟೋರ್ಸ್ ಅಂತ ಬರೀರೋ ಅಂತ ಹೇಳಿದೆ. ಆಗ ಆ ಹುಡುಗ ಬರ್ದ, ಗಜಾನನ ಬರ್ದ, ಕೀ ಬರ್ದ, ಕೆಳಗೆ ರಾಣಿ ಸ್ಟೋರ್ಸ್ ಅಂತ ಬರ್ದ. ಗಜಾನಕ್ಕಿ ರಾಣಿ ಸ್ಟೋರ್ಸ್ ಅಂತ ಆಯ್ತದು. ನಾನು ಇದೇನು ಸ್ಪಷ್ಟವಾಗಿ ಓದೋ ಅಂತ ಗಜಾನಕ್ಕಿ ರಾಣಿ ಸ್ಟೋರ್ಸು ಆಗ್ತಾ ಆಯ್ತ ಮಾರಾಯ. ಗಜಾನನ್ ಕಿರಾಣಿ ಸ್ಟೋರ್ಸ್ ಬರೆಯುವಲ್ಲಿ ಆ ಕೀಯನ್ನು ಕೆಳಗೆ ತರೋದು ಬದಲು ಮೇಲಿನ ಸಾಲಲ್ಲಿ ಕೀ ಮುಂದೆ ಬರ್ದ, ಕೆಳಗೆ ರಾಣಿ ಸ್ಟೋರ್ಸ್ ಅಂತ ಬರ್ಬಿಟ್ಟ. ಹಾಗಾಗ ಗಜಾನನ್ ಕಿರಾಣಿ ಸ್ಟೋರ್ಸ್ ಆಗಲಿಲ್ಲ, ಗಜಾನಕ್ಕಿ ರಾಣಿ ಸ್ಟೋರ್ಸ್ ಅಂತ ಆಯ್ತು. ಈ ಸಾಹಿತ್ಯದಲ್ಲಿ ಎಷ್ಟು ವ್ಯತ್ಯಾಸ, ಒಂದು ಅಕ್ಷರ ವ್ಯತ್ಯಾಸ ಆದರೂ ಅದರ ಭಾವ ಅರ್ಥ ಎಷ್ಟೆಲ್ಲ ಅನರ್ಥ ಕೊಡ್ತದೆ ಅನ್ನೋದಕ್ಕೆ ಅದನ್ನು ಅತ್ಯುತ್ತಮವಾಗಿ ವಿದ್ವಾನ್ ವಿಶ್ವನಾಥ್ ಭಟ್ರು ಚಾಮುಂಡೇಶ್ವರಿ ಹಾಡನ್ನು ಅದನ್ನು ಉದಾಹರಣೆ ಕೊಟ್ಟು ಹೇಳಿದ್ದಾರೆ. ಅಂದರೆ ಸಾಹಿತ್ಯ ಅಷ್ಟೊಂದು ಉತ್ತಮವಾದಂಥ ಒಂದು ಶಕ್ತಿಯನ್ನು ಹೊಂದಿದೆ, ಅದನ್ನು ಉತ್ತಮಪಡಿಸ್ಕೊಳ್ಳೋಣ. ಈ ದಿಸೆಯಲ್ಲಿ ಎಲ್ಲರೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಸಹಕಾರವನ್ನು ನೀಡಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಮನೆ ಹಿರಿಯರಾದ ಲೋಕೇಶ್ವರ ಹೆಗಡೆಯವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ನಮ್ಮ
ಅಣ್ಣ ಪರಮೇಶ್ವರ ಹೆಗಡೆ ಅವರು ಒಂದು ಶಾಲನ್ನು ಹೊಲಿಸಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅತ್ಯುತ್ತಮ ಹಿತನುಡಿಗಳನ್ನಾಡಿದಂಥ ಶ್ರೀ ವಿದ್ವಾನ್ ವಿಶ್ವನಾಥ್ ಭಟ್ರು ಅವರಿಗೆ ನಮ್ಮೆಲ್ಲರ ಪರವಾಗಿ ಸರ್ಕುಳಿ ಕುಟುಂಬದ ವತಿಯಿಂದ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ಸುಬ್ರಾಯ ಮುತ್ತಿಹಳ್ಳಿ ಅವರು ಈ ಕಾರ್ಯಕ್ರಮಕ್ಕೆ ಬಂದು ಅತ್ಯುತ್ತಮವಾದಂಥ ಸಾಹಿತ್ಯವಾದಂಥ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಹಾಗೆ ಶ್ರೀ ಅಶೋಕ್ ಹಾಸಿಗಾರಿ ಅವರು ಸಹ ನಮ್ಮ ಈ ಕರೆಗೆ ಹೋಗುಟ್ಟು ಪ್ರೀತಿಯಿಂದ ಬಂದು ಉತ್ತಮ ನುಡಿಮುತ್ತುಗಳನ್ನು ಆಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೆಯೇ ವಿದ್ವಾನ್ ಶ್ರೀ ಸುಬ್ರಾಯ ಭಟ್ರು ಅವರು ಸಹ ಅತ್ಯುತ್ತಮ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆಯೇ ಶ್ರೀ ವೆಂಕಟರಮಣ ಹೆಗಡೆಯವರು ಈ ಕೃತಿ ಬಿಡುಗಡೆಯಲ್ಲಿ ತಮ್ಮ ಶ್ರಮವನ್ನು ಅತಿಯಾದಂಥ ಶ್ರಮವಹಿಸಿ ತನುವನ ಧನ ಎಲ್ಲವನ್ನು ಅದಕ್ಕೆ ಬಳಸಿ ಈ ಕೃತಿ ಬಿಡುಗಡೆ ಆಗುವಲ್ಲಿ ಮುಖ್ಯ ಪಾತ್ರ ವಹಿಸಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಈ ಕೃತಿಯನ್ನು ರಚಿಸಿದ ಪ್ರೇಮಾ ಹೆಗಡೆಯವರಿಗೆ ಹಾಗೂ ಅವರಿಗೆ ಸಹಕಾರ ನೀಡಿದಂಥ ಶ್ರೀ ಮಂಜುನಾಥ್ ಹೆಗಡೆಯವರಿಗೆ, ಇಲ್ಲಿ ಆಗಮಿಸಿದ ಎಲ್ಲ ಬಂಧು ಭಗಿನಿಯರು, ನೆಂಟರು, ಇಷ್ಟರು, ನಮ್ಮ ಮನೆಯ ಕುಟುಂಬದವರು ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ಈ ಸಭಾ ಕಾರ್ಯಕ್ರಮ ಇಲ್ಲಿಗೆ ಸಂಪನ್ನಗೊಳ್ಳುತ್ತದೆ ಅನ್ನೋದನ್ನು ಹೇಳ್ತಾ ಧನ್ಯವಾದಗಳು. ಹಾಗೆಯೇ ಸೂಕ್ತವಾಗಿ ಅತ್ಯುತ್ತಮವಾಗಿ ನಿರೂಪಣೆ ಮಾಡಿದಂಥ ಅನುಷಾ ಹೆಗಡೆ, ಇವಳಿಗೂ ಸಹ ಹೃತ್ಪೂರ್ವಕವಾದ ಧನ್ಯವಾದಗಳು. ಸರ್ವೇ ಭವನ ಸುಖಿನೋ ಭವಂತು. ಹೌದು, ಎಲ್ಲರೂ ಕೊನೆಯಲ್ಲಿ ಒಂದು ಸಿಹಿ ವಿತರಣೆ ಇದೆ, ದಯವಿಟ್ಟು ಅದನ್ನು ಸ್ವೀಕರಿಸಿ ಹೋಗಬೇಕು. ಎಲ್ಲರೂ ಕೊನೆಯಲ್ಲಿ ಒಂದು ಸಿಹಿ ವಿತರಣೆ ಇದೆ, ಅದನ್ನ ಸ್ವೀಕರಿಸಿ ಹೋಗಬೇಕು. ದಯವಿಟ್ಟು ನೀವು ಕೂತಲ್ಲೇ ಕೂತ್ಕೊಳ್ಳಿ, ನಿಮ್ಮಲ್ಲೇ ಆ ಸಿಹಿ ವಿತರಣೆ ಆಗ್ತಾ ಇದೆ. ದಯವಿಟ್ಟು